ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬೆಂಗಳೂರಿನಲ್ಲಿ ವಾಯುಪಡೆ ಅಧಿಕಾರಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ಮುಖವಾಡ ಕಳಚಿದೆ ಸಿಸಿಟಿವಿ ದೃಶ್ಯಾವಳಿಗಳು. ಹೌದು, ಏಪ್ರಿಲ್ 21ನೇ ತಾರೀಕಿನಂದು ವಾಯುಪಡೆ ಅಧಿಕಾರಿಯೊಬ್ಬರ ಮೇಲೆ ಬೈಕ್ ಸವಾರನೊಬ್ಬ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾಗಿ ಖುದ್ದು ಆ ಅಧಿಕಾರಿಯೇ ವಿಡಿಯೋವೊಂದನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಆ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಕ್ಕಿದೆ. ಸಿಸಿಟಿವಿ ಫುಟೇಜ್ ಗಳನ್ನ ಪೊಲೀಸರು ಸಂಗ್ರಹಿಸಿದ್ದು, ಅದರಲ್ಲಿ ಆ ಬೈಕರ್ ಮೇಲೆ ಅಧಿಕಾರಿಯೇ ತೀವ್ರವಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು ತಿಳಿದು ಬಂದಿದೆ. ಈ ಒಂದು ಗಲಾಟೆಯಲ್ಲಿ ಅಧಿಕಾರಿಯ ಮುಖಕ್ಕೆ ಅಲ್ಪ ಸ್ವಲ್ಪ ಗಾಯಗಳಾಗಿರುವಂತದ್ದು ನಿಜ. ಆದ್ರೆ ತನಗೇ ಹೆಚ್ಚು ಗಾಯಗಳಾಗಿದೆ, ಬೈಕರ್ಗೆ ಏನೂ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಪೋಸ್ಟ್ ಕೊಟ್ಟಿರುವಂತದ್ದು ಸಿಸಿಟಿವಿಯ ದೃಶ್ಯಾವಳಿಗಳಿಂದ ತಿಳಿದು ಬಂದಿರುವಂತದ್ದು. ಬಾಯಲ್ಲಿ ಮೂಗಲ್ಲಿ ಗಳಗಳನೆ ರಕ್ತ ಸುರಿತಾ ಇತ್ತು. ಹಾಕಿದ್ದ ಶರ್ಟ್ ಎಲ್ಲ ರಕ್ತದ ಕಲೆಗಳು. ಇದೇ ಒಂದು ಸ್ಥಿತಿಯಲ್ಲಿ ಆತ ಸೆಲ್ಫಿ ವಿಡಿಯೋ ಕೂಡ ಮಾಡ್ತಾನೆ. ಅದರಲ್ಲಿ ಹಲವಾರು ಆರೋಪಗಳು. ಯಾರೋ ಒಬ್ಬ ಬೈಕಿನವನು ಬರ್ತಾನೆ, ನನ್ನನ್ನ ವಿನಾಕಾರಣ ಹೊಡಿತಾನೆ, ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾನೆ. ಇತ್ತ ಪೊಲೀಸರು ಈ ಬಗ್ಗೆ ದೂರನ್ನ ತೆಗೆದುಕೊಳ್ಳೋದಿಲ್ಲ. ಹೀಗೆ ಪುಂಖಾನುಪುಂಖವಾಗಿ ಆರೋಪಗಳನ್ನ ಈತ ಮಾಡಿರುವಂತದ್ದು. ಏಪ್ರಿಲ್ 21ನೇ ತಾರೀಕು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ವಾಯುಪಡೆಯ ಅಧಿಕಾರಿ ಶಿಲಾದಿತ್ಯ ಬೋಸ್ ಅನ್ನುವರ ಕತೆ ಇದು. ತಮ್ಮ ಮೇಲೆ ಬೆಂಗಳೂರಿನ ಸ್ಥಳೀಯನೊಬ್ಬ ದಾಳಿ ನಡೆಸಿದ್ದಾಗಿ ಹೇಳಿಕೊಂಡೇ ಕಣ್ಣಲ್ಲಿ ನೀರನ್ನ ಹಾಕ್ತಾ ಈಗ ವಿಡಿಯೋ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಏಪ್ರಿಲ್ 21ನೇ ತಾರೀಕು ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿರುವಂತಹ DRDO ಕಾಲೋನಿಯಲ್ಲಿ ತನ್ನ ಮನೆಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬೈಕರ್ ಒಬ್ಬ ಬಂದು ತನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಈತ ವಿಡಿಯೋದಲ್ಲಿ ಆರೋಪ ಮಾಡಿದ್ದ. ತನ್ನನ್ನ ಹಿಗಾಮುಗವಾಗಿ ಹೊಡೆದಿದ್ದಾನೆ, ದೇಶವನ್ನ ರಕ್ಷಣೆ ಮಾಡುವವರಿಗೆ ಮರ್ಯಾದೆ ಕೊಡೋದು ಈಗ ಅಂತ ಹೇಳಿ ಡೈಲಾಗ್ ಬೇರೆ ಹೊಡೆದಿದ್ದ. ಜೊತೆಗೆ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡಿದ್ದ. ಇನ್ನು ವಿಡಿಯೋ ವೈರಲ್ ಆಗ್ತಿದ್ದಾಗೆ ಅಲರ್ಟ್ ಆದಂತಹ ಪೊಲೀಸರು ಘಟನೆ ನಡೆದ ಸಿಸಿಟಿವಿ ಸ್ಥಳದ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆಗ ಸತ್ಯ ಗೊತ್ತಾಗಿದೆ. ವಾಯುಪಡೆಯ ವಿಂಗ್ ಕಮಾಂಡರ್ ಹೇಳಿದ್ದು ಅಪ್ಪಟ ಸುಳ್ಳು ಅನ್ನುವಂಥದ್ದು. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ವಿಂಗ್ ಕಮಾಂಡರ್ಗೂ ಬೈಕ್ ಸವಾರನಿಗೂ ಜಗಳ ಆಗಿರುವಂತದ್ದು ನಿಜ. ಈ ಘಟನೆ ನಡೆದಿರುವಂತದ್ದು ಟಿನ್ ಫ್ಯಾಕ್ಟರಿ ಜಂಕ್ಷನ್ ಬಳಿಯಲ್ಲಿ. ಆದ್ರೆ ಕಾರಿನಿಂದ ಇಳಿದು ಜಗಳ ಆರಂಭ ಮಾಡಿದಂತ ವಿಂಗ್ ಕಮಾಂಡರ್ ನೋಡುತ್ತಿದ್ದಾಗೆ ಆ ಬೈಕ್ ನ ಸವಾರನ ಮುಖಕ್ಕೆ ಪಂಚ್ ಮಾಡಿರುವಂತದ್ದು ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ನಡು ರಸ್ತೆಯಲ್ಲೇ WWF ಫೈಟರ್ ಗಳ ರೀತಿಯಲ್ಲಿ ಬೈಕ್ ಸವಾರನ ಮೇಲೆ ಆತ ಮುಗಿಬಿದ್ದಿದ್ದಾನೆ. ಎಲ್ಲರ ಮುಂದೆಯೇ ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗವಾಗಿ ಬಾರಿಸ್ತಾನೆ. ನಡು ರಸ್ತೆಗೆ ಎಳೆದುಕೊಂಡು ಹೋಗಿ ಆತನನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಹೊಟ್ಟೆ, ಎದೆ, ಮುಖಭಾಗಕ್ಕೆಲ್ಲ ಜಾಡಿಸಿ ಹಲವಾರು ಬಾರಿ ಈತ ಹೊಡೆದಿರುವಂತದ್ದು. ಈತನನ್ನ ಬಿಡಿಸೋದಕ್ಕೆ ಜನ ಹರಸಾಹಸ ಪಟ್ಟಿರುವಂತದ್ದು ಕೂಡ ಈ ಒಂದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಕೆಲವರು ಆತನನ್ನ ಬಂದು ತಡಿತಾರೆ. ಆಗ ಬೈಕ್ ಸವಾರ ಬದುಕದ್ನ ಬಡಜೀವ ಅನ್ನುವಂತಹ ರೀತಿಯಲ್ಲಿ ಸೈಡಿಗೆ ಹೋಗಿ ಸುಧಾರಿಸ್ಕೊಳ್ತಿದ್ದಾಗೆ ಮತ್ತೆ ಆತನನ್ನ ಹೋಗಿ ಹೊಡೆದಿರುವಂತದ್ದು. ಈಗ ಸಿಸಿಟಿವಿ ದೃಶ್ಯಾವಳಿಗಳು ವಿಂಗ್ ಕಮಾಂಡರ್ ಕಡೆಗೆ ಬೆರಳನ್ನ ತೋರಿಸ್ತಾ ಇದೆ. ಆತ ತನ್ನ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಾಬೀತಾಗಿದೆ. ಇನ್ನು ಆತನ ಮುಖದಿಂದ ಸುರಿತಾ ಇರುವಂತಹ ರಕ್ತ ಬೈಕ್ ಸವಾರ ತನ್ನ ರಕ್ಷಣೆಗಾಗಿ ಆಗಾಗ ತಿರುಗಿಸಿ ಹೊಡೆದಾಗ ಆಗಿರುವಂತಹ ಗಾಯಗಳು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆತನೇ ಬೈಕರ್ಗೆ ಹೆಚ್ಚಾಗಿ ಹೊಡೆದಿರುವಂತದ್ದು ಸಿಸಿಟಿವಿಯಲ್ಲಿ ಕಾಣ್ತಾ ಇದೆ. ಈ ಒಂದು ವಿಚಾರ ಈಗ ಸಾಕಷ್ಟು ಮುನ್ನೆಲೆಗೆ ಬಂದಿದ್ದು ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ಶುರುವಾಗಿದೆ. ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಬಳಿಯಲ್ಲಿ KRS ಪಕ್ಷದ ಹಲವಾರು ಸದಸ್ಯರು ಹೋಗಿ ಈ ಒಂದು ವಿಚಾರಕ್ಕೆ ಸ್ಪಷ್ಟವಾಗಿ ನಮಗೆ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇದೀಗ ಹೋರಾಟಕ್ಕೆ ಇಳಿದಿದ್ದಾರೆ. ಇನ್ನು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.